ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಜ್ಯೋತಿ ಉಮೇಶ್. ಇವತ್ತು ಫ್ರೈಡೇ ಮಾರ್ನಿಂಗ್, ತುಂಬ ಬಿಸಿಲು ಇಲ್ಲ, ಈ ಕಡೆ ಮೋಡನೂ ಇಲ್ಲ. ರೌಂಡ್ ಆಚೆ ಬರೋಣ ಅಂತ ಬಂದೆ. ತುಂಬ ಗಾಳಿ ಬೀಸ್ತಾ ಇತ್ತು. ಅಕ್ಕಪಕ್ಕ ತೆಂಗಿನ ಮರ ಇರೋದ್ರಿಂದ ನೀಟಾಗಿ ನಮಗೆ ಗಾಳಿ ತುಂಬ ಚೆನ್ನಾಗಿ ತಂಪು ಗಾಳಿ ಬರುತ್ತೆ. ಹಾಗೆ ಬೆಳಗ್ಗೆ ಹೊರಗಡೆ ಬಂದು ನೋಡೋದೇ ಒಂಥರ ಖುಷಿ, ಚೆನ್ನಾಗಿರುತ್ತೆ ಒಂಥರ. ಹಾಗೆ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಒಂದು ರೌಂಡ್ ಹೊರಗಡೆ ಬಂದು ನೆಕ್ಸ್ಟ್ ಬಾಗಿಲು ನೀರು ಹಾಕಿ ರಂಗೋಲಿ ಬಿಡೋಣ ಅಂತ ಬಂದೆ. ಸೊ ನನಗೆ ಚಿಕ್ಕ ಪುಟ್ಟದಾಗಿ ಬಾರ್ಡ್ರ್ ರಂಗೋಲಿಗಳು ಸ್ವಲ್ಪ ಬರುತ್ತೆ. ಸೊ ಬೇಕು ಅಂದರೆ ಕಮೆಂಟ್ ಮಾಡಿ, ಡೈಲಿ ಒಂದೊಂದು ರಂಗೋಲಿನ ತೋರಿಸ್ತೀನಿ. ಇವತ್ತು ಬಿಡ್ತಾಯಿದ್ದೆ ರಂಗೋಲಿ ಈ ಥರ. ಯಾವಾಗಲೂ ಅಷ್ಟೇ ಶುಭಕಾರಕ ಅಂತಲೇ ಹೇಳ್ತಾರೆ ರಂಗೋಲಿನ. ರಂಗೋಲಿ ಶುಭ ಸೂಚಕವಾಗಿರೋದ್ರಿಂದ ಪ್ರತಿ ಬೆಳಿಗ್ಗೆ ಮನೆ ಮುಂದೆ ನೀರು ಹಾಕಿ ಸುಂದರವಾಗಿ ರಂಗೋಲಿ ಹಾಕಿದ್ರೆ ನೆಕ್ಸ್ಟು ಎಲ್ಲ ಕೆಲಸನೂ ಮಾಡ್ಕೊಳ್ಳೋಕ್ಕೂ ನಮಗೆ ಸರಿಯಾಗುತ್ತೆ. ತುಳಸಿ ಕಟ್ಟೆ ಮುಂದೆ, ದೇವ್ರ ಕೋಣೆ ಮುಂದೆ ಎಲ್ಲ ಹಾಕ್ತೀವಿ. ಬಟ್ ಹೊರಗಡೆ ರಂಗೋಲಿನ ಇದ್ರಲ್ಲಿ ಹಾಕಿದ್ರೂ, ಪೌಡ್ರಲ್ಲಿ ಹಾಕಿದ್ರೂ, ದೇವ್ರ ಮನೆ ರಂಗೋಲಿನ ಯಾವಾಗಲೂ ಅಕ್ಕಿ ಹಿಟ್ಟಲ್ಲಿ ಹಾಕಬೇಕು ಅಂತ ಹೇಳ್ತಾರೆ. ಅದಕ್ಕೆ ಬೇರೆ ಥರ ಬಳಸೋಂಗಿಲ್ಲ. ಹಾಗೆ ಹೇಳ್ತಾರೆ ರಂಗೋಲಿನ ಹೇಳೋದಾದರೆ, ಮನೆ ನೋಡು, ಮನೆಯ ಅಂದ ನೋಡು, ರಂಗವಲ್ಲಿ ನೋಡು, ರಂಗವಲ್ಲಿಯ ಪರಿಮಳ ನೋಡು ಅಂತ ಹೇಳ್ತಾರೆ. ಸೊ ಹಾಗಾಗಿ ಯಾವಾಗಲೂ ಮನೆ ಮುಂದೆ ರಂಗೋಲಿ ಇದ್ದರೆ ಹೊರಗಡೆ ಭಿಕ್ಷುಕ ಕೂಡ ಆ ಮನೇಲಿ ಇವತ್ತು ಊಟ ಸಿಗುತ್ತೋ ಇಲ್ವೋ ಅಂತ ಲೆಕ್ಕ ಹಾಕ್ತಾ ಇದ್ನಂತೆ. ಅದು ಹಳೆಯವ್ರು ಹೇಳ್ತಾ ಇದ್ದಿದ್ದು ಮಾತು. ಹೆಂಗಸರು ರಂಗೋಲಿ ಬಿಡಬೇಕಾದ್ರೆ ರಂಗಾವಲಿ ಪಾಂಡುರಂಗ ಒಲಿ ಅಂತ ಹಾಡು ಹೇಳ್ತಾ ರಂಗೋಲಿ ಬಿಡಿಸ್ಬೇಕಂತೆ. ಯಾಕಂದರೆ ಪರಮಾತ್ಮನ ನಾಮಸ್ಮರಣೆ ಮಾಡ್ತಾ ಇದ್ದರೆ ನಮಗೂ ಮನಸ್ಸಿಗೂ ಹಿತ ಆಗುತ್ತೆ ಅಲ್ವಾ, ಅದಕ್ಕೋಸ್ಕರ. ಹಾಗೆಯೇ ನಾವು ರಂಗೋಲಿ ಬಿಡಿಸುವಾಗ ಅಷ್ಟೇ ಪರಮಾತ್ಮ ರಂಗೋಲಿಲಿ ಇರ್ತಾನಂತೆ. ಅದರಲ್ಲಿ ಇರೋದ್ರಿಂದ ನಾವು ಹೇಳ್ತಾ ಬಿಡಿಸ್ಕೊಂಡು ಹೋದರೆ ಅದು ನಮಗೆ ದೃಷ್ಟಿಕೋನೂ ಒಂದೇ ಥರ ಆಗುತ್ತೆ, ಏಕಾಗ್ರತೆಯೂ ಇರುತ್ತೆ. ಹಾಗೆ ಮನಸ್ಸಿಗೆ ಕಣ್ಣಿಗೆ ಹಿತನ ಕೊಡುತ್ತೆ. ಹಾಗೆ ಒಂದೊಂದು ಊರಲ್ಲಿ ಒಂದೊಂದು ಹೆಸರು ಹೇಳ್ತಾರೆ ರಂಗೋಲಿಗೆ. ಸಾಂಗಿ ಅಂತಾರೆ, ಕೋಲಮ್ ಅಂತಾರೆ, ಸಾತ್ಯ ಅಂತಾರೆ, ಮೊಗ್ಗು ಅಂತಾರೆ. ಆದರೆ ನಮ್ಮ ಕರ್ನಾಟಕದಲ್ಲಿ ನಾವು ಅದನ್ನು ಹಸೆ ಅಂತೀವಿ, ಇಲ್ಲ ರಂಗವಲ್ಲಿ ಅಂತ ಹೇಳ್ತೀವಿ. ಹಾಗೆ ರಂಗೋಲಿನ ಅಕ್ಕಿ ಹಿಟ್ಟಿಂದ ಬಿಡಿಸ್ತಾರೆ, ಸೀಮೆ ಸುಣ್ಣನ ಯೂಸ್ ಮಾಡ್ತಾರೆ, ಉಪ್ಪು, ಒಣಗಿಸಿದ ಹೂವು, ಎಲೆ ಎಲ್ಲದರಲ್ಲೂ ಯೂಸ್ ಮಾಡ್ತಾರೆ. ಈಗಂತೂ ನೀವು ರಂಗೋಲಿ ನೋಡಿಬಿಟ್ರೆ ವಿದ್ಯುತ್ವಾಗಿ ಥರದ ರಂಗೋಲಿ ಬಿಡ್ತಾರೆ, ತುಂಬ ಚೆನ್ನಾಗಿ ಬಿಡ್ತಾರೆ. ಅದನ್ನ ನೋಡೋರು ಅಷ್ಟು ಖುಷಿ ಆಗುತ್ತೆ, ಚೆನ್ನಾಗಿ ಬಿಡಿಸ್ತಾರಲ್ವ ಅಂತ. ನಾವು ಯಾವಾಗಲೂ ಅಷ್ಟೇ ಒಂದು ಒಳ್ಳೇದು ನೋಡಿದಾಗ ಅದನ್ನು ಅಪ್ರಿಷಿಯೇಟ್ ಮಾಡೋದು ಕಲಿಬೇಕಂತೆ. ಏನು ಮಹಾ ಬಿಡು ಅವರು ರಂಗೋಲಿ ಬಿಡ್ತಾ ಇದ್ದಾರೆ ಆ ಥರ ಅಲ್ಲ. ನಮಗೆ ಬರ್ದಿರೋದು ತುಂಬ ಜನಕ್ಕೆ ಬರೋದಿರುತ್ತೆ ತುಂಬ. ಹಾಗೆ ಹೇಳಲ್ವ, ಮರಕ್ಕಿಂತ ಮರ ದೊಡ್ಡದಿರುತ್ತೆ. ಹಾಗಾಗಿ ಚಿಕ್ಕ ಮರ ದೊಡ್ಡ ಮರ ನಾನೇ ದೊಡ್ಡದು ಅಂತ ಹೇಳ್ಕೊಳಕ್ಕೆ ಹೋಗ್ಬಾರ್ದು ಅಂತ ಹೇಳ್ತಾರಲ್ವ. ಹಾಗೆ ಒಬ್ಬೊಬ್ಬರು ಹೇಳ್ತಾರೆ ರಂಗೋಲಿ ಇಲ್ಲದ ಮನೆಯೇ ಅಲ್ಲ ಅಂತ ಹೇಳ್ತಾರಲ್ವ. ಸೊ ಹಾಗಾಗಿ ಈಗಿನಂತೂ ಇವಾಗಿಂದ್ರಲ್ಲಂತೂ ರಂಗೋಲಿ ತುಂಬ ಕಡಿಮೆ ಆಗಿರೋದ್ರಿಂದ ರಂಗೋಲಿ ಅದನ್ನು ಬಿಡಿಸೋದು ಕಡಿಮೆ ಆಗಿದೆ. ಪೇಂಟ್ ರಂಗೋಲಿ ಮಾಡ್ತಾರೆ, ಪ್ಲಾಸ್ಟಿಕ್ಕು, ಕುಂದನ್ನು ತುಂಬ ಥರ ಯೂಸ್ ಮಾಡ್ತಾರೆ. ಈಗ ಹೊರಗಡೆ ಕೆಲ್ಸಕ್ಕೆ ಹೋಗೋ ಜನ ಇರ್ತಾರೆ, ಪಾಪ ಅವ್ರಿಗೆ ಬಿಡ್ಸೋಕ್ಕಾಗಲ್ಲ ಬೇಗ. ಅವ್ರೇನು ಮಾಡ್ತಾರೆ, ಹಬ್ಬಗಳಲ್ಲಿ ಮಾತ್ರ ಬಿಡಿಸ್ತಾರೆ. ಅದು ನಾವು ಅದನ್ನು ದೂರದು ಅಂತ ಅಲ್ಲ, ಬಟ್ ಅವರಿಗೆ ಪಾಪ ಟೈಮ್ ಸಿಗಲ್ಲ. ಸೊ ಹಾಗಾಗಿ ಅವ್ರಿವಾಗ ಪ್ಲಾಸ್ಟಿಕಲ್ಲಿ ಇದರಲ್ಲಿ ಸಿಗುತ್ತಲ್ಲ ಅದನ್ನೆಲ್ಲ ಹಾಕ್ಬಿಡ್ತಾರೆ. ಸೊ ಅವ್ರವ್ರಿಗೆ ಅನುಕೂಲಕ್ಕೆ ತಕ್ಕಂತೆ ಅವರು ಬಿಡಿಸ್ತಾ ಹೋಗ್ತಾರೆ. ಯಾವಾಗಲೂ ಅಷ್ಟೇ ನಾವು ಏನೇನೋ ವಿಚಿತ್ರವಾಗಿ ರಂಗೋಲಿ ಬಿಡ್ತಲೇ ಶಾಸ್ತ್ರಾನುಸಾರವಾಗಿ ರಂಗೋಲಿ ಬಿಡಿಸಿದ್ರೆ ಅದರಲ್ಲಿ ದೇವ್ರು ಯಾವಾಗಲೂ ಇರ್ತಾರಂತೆ. ನಾವು ಯಾವಾಗಲೂ ರಂಗೋಲಿ ಬಿಡಿಸ್ಬೇಕಾದ್ರೆ ಹರಿನಾಮ ಸ್ಮರಣೆ ಮಾಡಬೇಕು ಅಂತ ಹೇಳ್ತಾರೆ, ಕೃಷ್ಣನ ನೆನೆಸ್ಕೋಬೇಕು ಅಂತ ಹೇಳ್ತಾರೆ. ಹೌದಲ್ವಾ? ಯಾವಾಗಲೂ ಕೃಷ್ಣನ ನಾವು ನೆನ್ಪು ಮಾಡ್ಕೋತಾ ಇದ್ದರೆ ನಮ್ಮ ಕಷ್ಟಗಳೆಲ್ಲ ಕೃಷ್ಣ ಅನ್ನೋ ಹೆಸರಿಂದ ಮಾಯ ಆಗುತ್ತೆ ಅಂತ ಹೇಳ್ತಾರೆ. ನನಗೇನು ತುಂಬ ಗೊತ್ತಿಲ್ಲ, ನಾನು ಸ್ವಲ್ಪ ಓದಿ ತಿಳ್ಕೊಂಡಿರೋವಂಥದ್ದು. ಮತ್ತು ಹಾಗೆ ನಾನು ಯೂಟ್ಯೂಬಲ್ಲೂ ಅಷ್ಟೇ ತುಂಬ ವಿಷಯಗಳನ್ನ ಸರ್ಚ್ ಮಾಡ್ತಾ ಇರ್ತೀನಿ. ಅದರಲ್ಲಿ ತುಂಬ ಜನ ಈ ಥರದ ಹೇಳ್ತಾ ಇರ್ತಾರೆ. ತುಂಬ ಖುಷಿ ಅನಿಸುತ್ತೆ ನಮಗೆ. ಈಗ ಸೋಷಿಯಲ್ ಮೀಡಿಯಾ ಇರೋದ್ರಿಂದ ನಮ್ಗೆ ಗೊತ್ತಿಲ್ಲದಿರೋವಂಥ ವಿಷಯಗಳು, ತುಂಬ ವಿಷಯಗಳನ್ನ ನಾವು ಅರ್ಥ ಮಾಡ್ಕೋತಾ ಇದ್ದೀವಿ, ಹಾಗೆ ತಿಳ್ಕೊತಾ ಇದ್ದೀವಿ. ನಾವು ಅಷ್ಟೇ ಗೊತ್ತಿರೋದನ್ನ ಇನ್ನೊಬ್ರಿಗೆ ಹೇಳ್ಕೊಡೋಣ, ಗೊತ್ತಿಲ್ಲದೆ ಇರೋದನ್ನು ಇನ್ನೊಬ್ರಂತ ಕಲಿಬೇಕಲ್ವಾ. ಹಾಗೆಯೇ ನನ್ನ ರಂಗೋಲಿ ಇವತ್ತು ಈ ಥರ ಇದೆ. ಹಾಗೆ ಆ ಕಡೆ ಜಯ ವಿಜಯ ಅಂತ ಇರೋದ್ರ ಬಗ್ಗೆನೂ ಮುಂದಿನ ವ್ಲಾಗಲ್ಲಿ ಹೇಳ್ತೀನಿ. ಹಾಗೆ ಬಾಗಿಲು ಮೇಲೆ ಈ ಥರ ಸ್ವಸ್ತಿಗೆ ಬರೆಯೋದ್ರಿಂದ ಯಾವುದೇ ರೀತಿಯ ದುಷ್ಟಶಕ್ತಿಗಳು ಒಳಗೆ ಬರೋದಿಲ್ಲ. ಹಾಗೆ ದೇವಿ ಮಹಾಲಕ್ಷ್ಮಿಯ ಕೃಪೆ ಮನೆ ಮೇಲೆ ಇರುತ್ತೆ ಅಂತ ಹೇಳ್ತಾರೆ. ಹಾಗೆ ನೆಕ್ಸ್ಟು ನಂಗೆ ಗೊತ್ತಲ್ಲ, ಎಲ್ರಿಗೂ ಗೊತ್ತಿರೋಂಗೆ ಫಸ್ಟ್ ನಂಗೆ ಟೀ ಮೇನ್ ಇರಬೇಕು. ಸೊ ಮೊದಲು ಟೀ ಮಾಡ್ಕೊಂಡು ಹಾಗೆ ಮನೆಗೆ ಇವತ್ತು ಬಿಲ್ಡಿಂಗ್ ಕೆಲಸಕ್ಕೆ ಅಂತ ಜನ ಬಂದಿದ್ದರು, ಸೆಕೆಂಡ್ ಫ್ಲೋರ್ಗೆ ಅಂತ. ಸೊ ಅವ್ರಿಗಾಗಿ ಪಿಲ್ಲರ್ ಹಾಕ್ತಿರೋದ್ರಿಂದ ಅವ್ರಿಗೂ ಬೆಳಗಿಂದ ಮಾರ್ನಿಂಗ್ ಟೀ ಕೊಡಬೇಕಿತ್ತು. ಸೊ ಅವ್ರಿಗಾಗಿ ಫ್ಲಾಸ್ಕಲ್ಲೂ
ಟೀನ ರೆಡಿ ಮಾಡಿ ಅವ್ರಿಗೂ ರೆಡಿ ಮಾಡಿಕೊಡೋಣ ಅಂತ ಅಂದ್ಕೊಂಡು ಟೀ ಇಟ್ಟಿದ್ದೀನಿ. ಸ್ವಲ್ಪ ಜಾಸ್ತಿ ಇಟ್ಟಿಲ್ಲ, ಕಡಿಮೆ ಇಟ್ಟಿದ್ದೆ. 3 ಮೆಂಬರ್ಸ್ ಅವರು ಪಿಲ್ಲರ್ ಹಾಕೋಕ್ಕೆ ಬಂದಿದ್ದರು. ಸೊ ಹಾಗಾಗಿ ನೆಕ್ಸ್ಟ್ ನಾನು ಅವಾಗ ಆಲ್ರೆಡಿ ಒನ್ ಟೈಮ್ ಕುಡ್ದಾಗಿದೆ. ಸೊ ಸೆಕೆಂಡ್ ಟೈಮು ಎಷ್ಟಿದ್ರೂ ನಾನು ಟೀ ಕುಡಿತಾ ಇರ್ತೀನಿ. ಹಾಗೆ ನಾವು ಟೀ ಸೋಸಿದ್ದು ಇರೋವಂತಹ ನೀರನ್ನು ಯಾವಾಗಲೂ ಚೆಲ್ಲೋದಕ್ಕೆ ಫಸ್ಟು ವಾಶ್ ಮಾಡ್ಕೊಂಡು ಚೆಲ್ಲಿ ನೆಕ್ಸ್ಟ್ ಇನ್ನೊಂದ್ಸಲ ಅದೇ ಪಾತ್ರೆಗೆ ನೀರು ಹಾಕಿ ಅದನ್ನು ಗಿಡಗಳಿಗೆ ಹಾಕೋದ್ರಿಂದ ಅದು ಗಿಡ ತುಂಬ ಸೊಂಪಾಗಿ ಬೆಳೆಯುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಅದನ್ನು ಹಾಕಿದ್ದೆ. ಹಾಗೆ ನನ್ನ ಮಗ ಮಲಗಿದ್ದ, ಬೆಳಗ್ಗೆ ಎದ್ದೇಳಿಸಿದ್ರು ಎದ್ದೇಳ್ತಿರ್ಲಿಲ್ಲ. ಸೊ ನೋಡಿ, ಮಕ್ಕಳೇ ಅಲ್ವ, ಅಷ್ಟೇ ಅಲ್ವಾ, ಎಷ್ಟು ನಾವು ಚಿಕ್ಕವರಿದ್ದಾಗ ಹೇಗಿದ್ವಿ ಹಾಗೆ ಇವಾಗಿನ ಮಕ್ಕಳು ಹಾಗೇ ಇರ್ತಾರೆ. ಹಳೇದನ್ನೆಲ್ಲ ನೆನಪಾಗುತ್ತೆ ಅದೆಲ್ಲ ಹೇಳಿದ್ರೆ. ಅಮ್ಮಂತಿರು ನಮ್ಗೆ ಅವಾಗ ಎದ್ದೇಳು ಟೈಮ್ ಆಯಿತು, ಆವಾಗಲೇ 6 ಗಂಟೆ ಇದ್ದರೆ ಆವಾಗಲೇ 8 ಗಂಟೆ ಆಯಿತು ಎದ್ದೇಳು ಅಂತ ಎದ್ದೇಳಿಸ್ತಾಯಿದ್ರು. ಸೊ ನಾನು ಅದೇ ಟ್ರಿಕ್ ಯೂಸ್ ಮಾಡಿ ಅಪ್ಪು 8 ಗಂಟೆ ಆಯಿತು ಎದ್ದೇಳು ಅಂತ ಹೇಳ್ತಾ ಇದ್ದೀನಿ. ಬಟ್ ಅವನು ಒಂದ್ಸಲ ನೋಡ್ತಾ ಗಡಿಯಾರ ಅಂದ್ಬಿಟ್ಟು ಮತ್ತೆ ಅದೇ ಥರ ಮಲ್ಕೊಂಡ. ಮಕ್ಕಳೇ ಅಷ್ಟಲ್ವಾ, ಖುಷಿಯಾಗುತ್ತೆ ನೋಡಿದ್ರೆ ಒಂದೊಂದ್ಸಲಿ. ನಾವು ಚಿಕ್ಕವರಾಗಬೇಕಿತ್ತಲ್ವ, ಇವಾಗಿನ ಫ್ರಸ್ಟ್ರೇಷನ್ನಲ್ಲಿ ತುಂಬ ನಾವು ಆವಾಗಿಂದೆಲ್ಲ ಚಿಕ್ಕ ವಯಸ್ಸಿಂದೆಲ್ಲ ಕಳ್ಕೊಬಿಟ್ಟಿದ್ದೀವಿ. ಈಗ ಅನಿಸುತ್ತೆ ಮತ್ತೊಂದ್ಸಲಿ ವಾಪಸ್ ಹೋಗಿ ನಾವು ಯಾಕೆ ಚಿಕ್ಕವರಾಗಿರಬಾರ್ದು ಅಂತ. ಹಾಗೆ ಇವನು ದೊಡ್ಡವನು ಹಿಂಗೆ ಮಲಗಿದ್ದಾನೆ. ಸೊ ಎದ್ದೇಳಿಸ್ದೆ, ಎದ್ಬಿಟ್ಟು ಪಾಪ ಎಲ್ಲ ಮನೆಯದೆಲ್ಲ ಸ್ವಲ್ಪ ನೆನ್ನೆ ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಡಿದ್ದೆ. ಸೊ ಇವತ್ತು ಸ್ವಲ್ಪ ಸೋಫಾ ಸೆಟ್ಸ್ ಎಲ್ಲ ತೆಗಿಯೋಣ ಅಂತ ಹೇಳ್ಬಿಟ್ಟು ತೆಗೆಸಿ, ನಮ್ದು ಇದು ಮರದ್ದು ಆಗಿರೋದ್ರಿಂದ ಕಂಫರ್ಟಬಲ್ ಅನಿಸುತ್ತೆ. ಸೊ ಹಾಗೆ ಹೊಸ ಥರದ್ದು ಬಂದಿದೆ. ನೋಡೋಣ ಹೊಸ ಮನೆಗೆ ಹೋದ್ಮೇಲೆ ಯಾವ್ದು ಒದಗುತ್ತೆ ಅಂತ. ದೇವ್ರ ಮೇಲೆ ದಯೆ, ದೇವ್ರ ನಮ್ಮ ಮೇಲೆ ಎಷ್ಟು ದಯೆ ಇಟ್ಟಿರ್ತಾನೆ ಅಷ್ಟು ನಾವು ಮುಂದುವರಿಯೋಕ್ಕೆ ಸಾಧ್ಯ. ಯಾರು ಏನೇ ಕೆಟ್ಟದ್ದು ಮಾಡಿದ್ರು ದೇವರೊಬ್ಬ ಇರ್ತಾನಲ್ವ. ಯಾರೇ ಎಷ್ಟು ಕೆಟ್ಟದ್ದು ಮಾಡಿದ್ರು ದೇವರೊಬ್ಬ ನಮಗೆ ಒಲಿದ್ರೆ ಸಾಕು. ಕೆಟ್ಟವ್ರ ದೃಷ್ಟಿ ಎಷ್ಟು ಬಿದ್ರೂ ದೇವ್ರ ದೃಷ್ಟಿ ಜಾಸ್ತಿ ಇರುತ್ತೆ. ದೇವ್ರು ಯಾರು ಹಿಂದೆ ಇರ್ತಾನೆ ಅವ್ರು ಯಾವಾಗಲೂ ಕಷ್ಟದಲ್ಲೂ ಸುಖದಲ್ಲೂ ಚೆನ್ನಾಗಿರ್ತಾರೆ ಅಲ್ವಾ. ಹಾಗೆ ನೋಡಿ, ದೊಡ್ಡವನು ಮಾಡ್ತಾಯಿದ್ದಾನೆ ಅಂತ ಚಿಕ್ಕವನು ಹೆಲ್ಪ್ ಮಾಡೋಕ್ಕೆ ಬಂದ. ಸೊ ಹಾಗೆ ಅಲ್ವಾ, ಮನೇಲಿ ದೊಡ್ಡವ್ರು ಏನು ಮಾಡ್ತಾರೆ ಮಕ್ಕಳು ಅದನ್ನೇ ಮಾಡ್ತಾರೆ. ಸೊ ನಾನು ಸ್ವಲ್ಪ ಮೊಬೈಲ್ನ ಜಾಸ್ತಿ ಯೂಟ್ಯೂಬ್ ನೋಡ್ತಿರೋದ್ರಿಂದ ಮಕ್ಕಳು ಅಮ್ಮ ಮೊಬೈಲ್ ಇಟ್ಕೊಂಡಿರುತ್ತೆ ಅಂತ ಇದು ಮಾಡ್ತಿರ್ತಾರೆ. ಬಟ್ ಸ್ವಲ್ಪ ನಾನು ಕಡಿಮೆ ಮಾಡ್ತಾಯಿದ್ದೀನಿ. ಇವಾಗ ಲಾಗ್ ಮಾಡೋದ್ರಿಂದ ಸ್ವಲ್ಪ ಮೊಬೈಲ್ ಕೈಲಿ ಜಾಸ್ತಿ ಇಡಲೇಬೇಕಾಗುತ್ತೆ. ಹಾಗಾಗಿ ಅವರು ಹೇಳ್ತಾ ಇರ್ತಾರೆ, ಅಮ್ಮ ನಂಗೊಂದು ಸ್ವಲ್ಪ ಹೊತ್ತು ಕೊಡು, ನಾನು ಯೂಟ್ಯೂಬ್ ನೋಡ್ತೀನಿ, ನಾನು ಗೇಮ್ಸ್ ನೋಡಬೇಕು ಅಂತ. ಬಟ್ ಈಗ ಎಕ್ಸಾಮ್ ಇರೋದರಿಂದ ಫಸ್ಟು ಸ್ಟಡಿ ಕಡೆ ಗಮನ ಕೊಡಲಿ ಅಂತ ಬಿಟ್ಟಿದ್ದೀನಿ. ಹಾಗೆ ಇಬ್ಬರು ಸೋಫಾ ಸೆಟ್ಟೆಲ್ಲ ಕ್ಲೀನ್ ಮಾಡಿ ಇಡ್ತಾಯಿದ್ರು. ಧೂಳಿತ್ತು ಸ್ವಲ್ಪ. ನಾನು ಯಾವಾಗಲೂ ವೀಕ್ಲಿ ಒಂದ್ಸರಿ ತೆಗಿತೀನಿ. ಆದ್ರೂ ಮಕ್ಕಳು ಮನೆ ಅಂದಾಗ ಗೊತ್ತಲ್ವ, ಮಕ್ಳು ಎಲ್ಲಿರ್ತಾರೆ ಅಲ್ಲಿ ಫಸ್ಟ್ ಜಾಸ್ತಿ ಗಲೀಜು ಮಾಡ್ತಾರೆ. ಸೊ ಹಾಗಾಗಿ ಅವ್ನು ದೊಡ್ಡವನು ನೋಡಿ ಚಿಕ್ಕವನು ಮಾಡ್ತಾಯಿದ್ದಾನೆ, ಎಲ್ಲ ಧೂಳೆಲ್ಲ ತೆಗಿತಿದ್ದಾನೆ. ಒಂಥರ ಖುಷಿ ಅನಿಸುತ್ತೆ. ಸ್ವಲ್ಪ ಇದೇ ಥರ ಎಲ್ಲ ಮಕ್ಕಳನ್ನ ಸ್ವಲ್ಪ ಅವ್ರ ಪೇರೆಂಟ್ಸ್ಗಳಿಗೆ ಹೆಲ್ಪ್ ಮಾಡಿದ್ರೆ ಅವ್ರಿಗೂ ಸ್ವಲ್ಪ ಹೆಲ್ಪ್ ಅಂತ ಅಲ್ಲ, ಅವ್ರಿಗೊಂಥರ ಖುಷಿ ಅನಿಸುತ್ತೆ. ಮನೇಲೆಲ್ಲ ಮಾಡಬೇಕಾದ್ರೆ ಅಪ್ಪ ಚಿಕ್ಕವನು ನಮ್ಗೆ ಸ್ವಲ್ಪ ಹೆಲ್ಪ್ ಮಾಡ್ತಾನೆ ನನ್ನ ಮಗ ಅನ್ಸೋದೊಂದು ಇರುತ್ತಲ್ವ. ಸೊ ಹಾಗಾಗಿ ಮತ್ತು ಇವತ್ತೆಲ್ಲ ಹಾಲೆಲ್ಲ ಕ್ಲೀನಾಗಿತ್ತು. ಹಾಗಾಗಿ ಅದೊಂದು ಸೋಫಾ ಸೆಟ್ಟೆಲ್ಲ ಕ್ಲೀನ್ ಮಾಡಿಕೊಂಡೆ. ನೆಕ್ಸ್ಟ್ ಒರೆಸಿ ಮನೆಯೆಲ್ಲ ಗುಡಿಸಿ ವಾರಾಗಿರೋ ಅಂದಮೇಲೆಲ್ಲ ಟ್ರೈ ಮಾಡ್ಕೋಬೇಕು. ಇನ್ನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕಿತ್ತು. ಸೊ ಅದು ಮಾಡೋಣ ನೆಕ್ಸ್ಟು ಫಸ್ಟಿಗೆ ಮಾರ್ನಿಂಗೆ. ಹಾಗೆ ಇವತ್ತು ಸ್ವಲ್ಪ ನಾನು ಯುಗಾದಿ ಅಂದರೆ ಏನಕ್ಕೆ ಮಾಡ್ತಾರೆ ಯುಗಾದಿ ಬಗ್ಗೆ ತಿಳ್ಕೊಳ್ಳೋಣ ಅಂತ ಸ್ವಲ್ಪ ಚಿಕ್ಕದಾಗಿ ನಾನು ತಿಳ್ಕೊಂಡಿರೋ ಮಟ್ಟಿಗೆ ನಾನು ಓದಿರೋ ಅಷ್ಟು ಸ್ವಲ್ಪ ಹೇಳಬೇಕು ಅಂದ್ಕೊಂಡೆ. ಹಾಗೆ ಯುಗಾದಿ ಅಂದರೆ ಅದು ಸಿಹಿ ಕಹಿಯ ಯುಗಾದಿ, ಹೊಸ ಸಂವತ್ಸರದ ಬುನಾದಿಯಾಗಿರುತ್ತೆ. ಸೊ ಯುಗಾದಿ ಅನ್ನೋದು ಸೃಷ್ಟಿಯ ಸಂಕೇತ. ಸೃಷ್ಟಿ ಅನ್ನೋದು ಹೊಸತನ್ನು ಪ್ರತಿನಿಧಿಸುತ್ತೆ. ಒಟ್ಟಿನಲ್ಲಿ ಸಿಹಿ ಕಹಿ ಕಷ್ಟ ಸುಖ ಸಮನಾಗಿ ಸ್ವೀಕರಿಸಬೇಕೆಂದು ಹೇಳೋವಂಥದ್ದು ಯುಗಾದಿ ಹಬ್ಬ. ಅದೇ ಯುಗಾದಿ ಹಬ್ಬ ಯಾವಾಗಲೂ ಅಷ್ಟೇ ಅದು ಮತ್ತು ಹಿಂದಿನ ಕ್ರೋಧಿನಾಮ ಸಂವತ್ಸರ ಕಳೆದು ಶ್ರೀ ವಿಶ್ವವಸುನಾಮ ಸಂವತ್ಸರಕ್ಕೆ ಕಾಲಿಟ್ಟಿದೆ. ಈ ಹಬ್ಬ ಹಳೆಯದಕ್ಕೆ ಹೊಸತನ್ನು ಸೇರಿಸುವ ಕೊಂಡಿಯಾಗಿದೆ. ಇದು ಪಾಲ್ಗುಣ ಬಹುಳ ಅಮಾವಾಸ್ಯೆ ದಿನ ಹಳೆಯ ವರ್ಷಕ್ಕೆ ವಿದಾಯ ಹೇಳಿ ಮಾರನೇ ದಿನ ಚೈತ್ರ ಮಾಸದ ಶುಕ್ಲ ಪ್ರತಿಪದೆಯೆಂದು ಬರುತ್ತೆ. ಹಾಗೆ ಈ ಯುಗಾದಿನ ವರ್ಷದಲ್ಲಿ 2 ಸಲ ನಾವು ಆಚರಿಸ್ತೀವಿ. ಅಂದರೆ ಸೂರ್ಯಚಂದ್ರರ ಹಿನ್ನೆಲೆಯಲ್ಲಿ ಯುಗಾದಿ 2 ಬಾರಿ ಆಚರಣೆ ಬರುತ್ತೆ. ನಮ್ಮಲ್ಲಿ ಸೌರಮಾನ ಹಾಗೆ ಚಾಂದ್ರಮಾನ ಅಂತ 2 ಹಬ್ಬಗಳನ್ನ ಪ್ರಾದೇಶಿಕವಾಗಿ ನಾವು ಆಚರಣೆ ಮಾಡ್ತೀವಿ. ನಾವು ಯಾವಾಗಲೂ ಸೌರಮಾನ ಯುಗಾದಿಯನ್ನು ಮೇಷ ಸಂಕ್ರಮಣದಲ್ಲಿ ಆಚರಿಸಬೇಕು ಅಂತ ಹೇಳ್ತಾರೆ. ಹಾಗೆ ಪುರಾಣದ ಹಿನ್ನೆಲೆ ಹೋದರೆ ನಾವು ಬ್ರಹ್ಮ ಪರಿಪೂರ್ಣವಾದ ಸೃಷ್ಟಿ ಕಾರ್ಯವನ್ನು ಮುಗಿಸಿದ್ದು ಯುಗಾದಿ ದಿನ ಅಂತ ಹೇಳ್ತಾರೆ. ಹಾಗೆ ಕೃತಯುಗದ ಪ್ರಾರಂಭವಾದ ದಿನ ಆಗುತ್ತೆ ಅಂತ ಹೇಳ್ತಾರೆ. ಹಾಗೆ ಶಕರು ಹೂರ್ಣರನ್ನು ಸೋಲಿಸಿ ವಿಜಯವನ್ನು ಪಡೆದ ದಿನ ಅಂತಲೂ ಹೇಳ್ತಾರೆ. ಇಂದಿನ ದಿನವೇ ಶಾಲಿವಾಹನ ಶಕೆ ಪ್ರಾರಂಭವಾಯಿತು ಅಂತ ಹೇಳ್ತಾರೆ. ಹಾಗೆ ಶಾಲಿವಾಹನ ಶತ್ರುಗಳ ಮೇಲೆ ವಿಜಯನ ಸಾಧಿಸಿದ್ದು ಇವತ್ತಿನ ದಿನವೇ. ಹಾಗೆ ಇನ್ನೊಂದು ಮಹತ್ವದ ವಿಷಯ ಅಂದರೆ ಶ್ರೀರಾಮಚಂದ್ರ ಚೈತ್ರ ಶುದ್ಧ ಪಾಡ್ಯಮಿ ಎಂದೇ ವಿಜಯೋತ್ಸವ ಆಚರಿಸಿ ಅದಕ್ಕೆ ಯುಗಾದಿ ಶುಭ ದಿನ ಅಂತ ಹೇಳ್ತಾರೆ. ಶ್ರೀರಾಮಚಂದ್ರ ಪಟ್ಟಾಭಿಷೇಕವಾಗಿದ್ದು ಇವತ್ತಿನ ದಿವಸನೇ. ಹಾಗೆ ಭಗವಂತ ಶ್ರೀಕೃಷ್ಣ
ನಿಮ್ಮೆಲ್ಲ ಅಚ್ಚುಮೆಚ್ಚು ಬೆಣ್ಣೆ ಕೃಷ್ಣ ರೂಪಕೇತುವನಿಗೆ ದರ್ಶನ ನೀಡಿದ್ದು ಈ ವಿಕ್ರಮ ನಾಮ ಸಂವತ್ಸರದ ಚೈತ್ರ ಮಾಸದ ಮೊದಲ ದಿನ ಅಂತಲೇ ಹೇಳ್ತಾರೆ. ಹಾಗೆ ನಮ್ಮ ಗಂಗೆ ಇದ್ದಾರಲ್ಲ, ಗಂಗೆ ಶಿವನ ಜಟೆಯಲ್ಲಿ ಬಂಧಿತಳಾಗಿದ್ದು ಚೈತ್ರ ಮಾಸದ ರುದಿರೋದ್ಗಾರಿ ಸಂವತ್ಸರ ಯುಗಾದಿ ಎಂದೇ ಅಂತ ಹೇಳ್ತಾರೆ. ಹಾಗೆ ಯುಗಾದಿ ಅಂದರೆ ಯುಗದಾದಿ, ಸೃಷ್ಟಿಯ ಪ್ರಥಮ ಕ್ಷಣ, ಮೊದಲ ದಿನವೂ ಹೌದಲ್ವ ಇದು. ಆ ದಿನ ಪ್ರತಿ ವರ್ಷ ಬರುತ್ತೆ. ಹಾಗೆ ಮಾಹೆಗಳಲ್ಲಿ ಚೈತ್ರ ಮಾಸ ಇದ್ದಂತೆ, ಚೈತ್ರ ಮಾಸ ಅಂದರೆ ಗೊತ್ತು, ಅದು ವಸಂತ ಋತು. ಹಾಗಾಗಿ ಎಲ್ಲವೂ ಚೈತ್ರ ಶುದ್ಧ ಪ್ರಥಮ ದಿನ ಇರೋದರಿಂದ ಈ ದಿನಕ್ಕೆ ಹೆಚ್ಚು ಮಹತ್ವ ಬಂದಿದೆ. ಹಾಗೆ ಯುಗಾದಿ ಸಂಭ್ರಮ ಹೇಗೆ ಮಾಡ್ತೀವಿ ಅಂದರೆ, ಬ್ರಾಹ್ಮಿ ಮುಹೂರ್ತದಲ್ಲಿ ಇದ್ದು ಮನೆ ಮುಂದೆ ಗೋವಿನ ಸಗಣಿಯಿಂದ ಸಾರಿಸಿ ರಂಗವಲ್ಲಿ ಬಿಡಿಸ್ತಾರೆ. ಹಾಗೆ ಬಣ್ಣದ ಚೆಲುವಿನ ಚಿತ್ತಾರದಿಂದ ವೈಶಿಷ್ಟ್ಯವಾಗಿ ಎಲ್ಲರೂ ಅಷ್ಟೇ ಪದ್ಮ, ಸ್ವಸ್ತಿಕ, ಕಮಲ ಈ ಥರ ತುಂಬ ರಂಗೋಲಿನ ಬಿಡಿಸ್ತಾರೆ. ಹಾಗೆ ಗೋಶಾಲೆ, ತುಳಸಿ ಕಟ್ಟೆ, ದೇವ್ರ ಮನೆ ಎಲ್ಲನೂ ತೋರಣಗಳಿಂದ ಅಲಂಕಾರ ಮಾಡ್ತಾರೆ. ಆವತ್ತಿನ ದಿವಸ ಅಭ್ಯಂಗ ಸ್ನಾನ ಮಾಡಿದ್ರೆ ಒಳ್ಳೆಯದು. ಕುಟುಂಬ ಎಲ್ಲರೂ ಸಮೇತ ಬೇವು ಎಣ್ಣೆ ಅರಿಶಿನ ಬೆರೆಸಿ ಕಾಯಿಸಿ ಮೈಗೆ ಹಚ್ಕೊಂಡು ಸ್ನಾನ ಮಾಡೋದ್ರಿಂದ ಬಿಸಿಲಿನ ಧಗೆ ಏನಿರುತ್ತೆ ಅದು ಹೆಚ್ಚಾಗಿರೋದ್ರಿಂದ ಅದನ್ನು ಮೈಲಿ ಶಕ್ತಿ ಬೇಕಲ್ವಾ. ಸೊ ಹಾಗಾಗಿ ಹಿಂದಿನವ್ರು ನಮಗೆ ಅದನ್ನು ಹೇಳ್ಕೊಟ್ಟಿದ್ದಾರೆ ಅಲ್ವಾ. ಹಾಗೆ ದೇವರಿಗೆ ದೀಪ ಬೆಳಗಿಸಿ ಹಿರಿಯರಿಗೆ ನಾವು ನಮಸ್ಕಾರ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಹಾಗೆ ಅವತ್ತು ಪಂಚಾಂಗ, ಹೊಸ ವರ್ಷದ ಪಂಚಾಂಗನೂ ಪೂಜಿಸ್ತಾರೆ. ಹಾಗೆ ಅವತ್ತಿನ ದಿವಸ ಬೇವು ಬೆಲ್ಲ ಸ್ವೀಕಾರ ಮಾಡ್ತಾರೆ. ಯುಗಾದಿ ಹಬ್ಬದ ದಿವಸ ಬೇವು ಬೆಲ್ಲನೇ ಏನಕ್ಕೆ ಕೊಡ್ತಾರೆ ಅಂದರೆ, ಬೇವು ಕಹಿಗೆ ಸಂಕೇತವಾದರೆ ಬೆಲ್ಲ ಸಿಹಿಗೆ ಸಂಕೇತ. ಬೇವಿನ ಹೂ ಇರುತ್ತಲ್ಲ, ಅದು ತುಂಬ ಎಲೆಗಳಿಗಿಂತ ತುಂಬ ಶ್ರೇಷ್ಠವಾದದ್ದು. ದೇವರಿಗೆ ಅದನ್ನು ನೈವೇದ್ಯ ಮಾಡಿ ನಾವು ಶ್ಲೋಕನೂ ಹೇಳಬೇಕಾಗುತ್ತೆ. ಯುಗಾದಿ ಹಬ್ಬದ ದಿನ ನಾವು ಯಾವಾಗ ಬೇವು ಬೆಲ್ಲ ತಿನ್ನಬೇಕಾದ್ರೆ ಹೇಳಬೇಕಾಗಿರೋಂತಹ ಶ್ಲೋಕ ಅಂತ ಹೇಳಿದೆ, ಶತಾಯುರ್ವಜ ದೇಹಾಯ ಸರ್ವ ಸಂಪತ್ಕರಾಯಕ ಸರ್ವಾರಿಷ್ಟ ವಿನಾಶ ನಿಬಂಕ ದಳ ಭಕ್ಷಣ ಅಂತ ಹೇಳಿ, ಬೇವಿನ ದಳ ಭಕ್ಷಣೆಯಿಂದ ದೇಹವು ವಜ್ರದಂತೆ ಆಗುತ್ತೆ ಅಂತ ಹೇಳ್ತಾರಲ್ವಾ. ಹಾಗೆ ಹಬ್ಬದ ದಿನ ನಾವಂತೂ ಕೇಳಬೇಕಾ ಮೊದಲೇ ಭೋಜನ ಮೊದಲೇ. ಅದ್ರ ಜೊತೆಗೆ ಯುಗಾದಿ ವಿಶೇಷ ಅಂದ್ರೆ ಹೋಳಿಗೆ, ಒಬ್ಬಟ್ಟು, ಪಾಯಸ, ಮಾವಿನಕಾಯಿ ಚಿತ್ರಾನ್ನ ಮಾಡ್ತೀವಿ, ಮಾವಿನಕಾಯಿ ಹಣ್ಣಿನ ಸ್ವೀಕರಣೆ ಮಾಡ್ತೀವಿ. ಹಾಗೆ ಆರೋಗ್ಯ ದೃಷ್ಟಿಯಿಂದನೂ ಇವೆಲ್ಲ ತುಂಬ ಉಪಯೋಗವಂಥದ್ದು. ಹೇಳಲ್ವ ಮೊದಲೇ ಗಾದೆ, ಉಂಡದ್ದೇ ಯುಗಾದಿ ಮಿಂದದ್ದೇ ದೀಪಾವಳಿ ಅಂತ. ಹಾಗೆ ಅಲ್ವಾ, ದೀಪಾವಳಿಗೆ ಅಂತಲೇ ಅಭ್ಯಂಜಕ್ಕೆ ತುಂಬ ಮಹತ್ವ ಇದೆ. ಭೋಜನಕ್ಕೂ ಹಾಗೆ ಎಲ್ಲದಕ್ಕೂ ತುಂಬ ವಿಶೇಷವಾದ ದಿನ ಅಂದರೆ ಯುಗಾದಿ ಅಲ್ವಾ. ಹಾಗೆ ಚಂದ್ರ ದರ್ಶನ ಮಾಡೋದ್ರಿಂದ ನಿಮಗೆ ತುಂಬ ಫಲಗಳು ಸಿಗುತ್ತೆ ಅಂತ ಹೇಳ್ತೀವಿ. ಯುಗಾದಿ ಉಂಡು ಚಂದ್ರನನ್ನು ನೋಡಬೇಕು ಅಂತಲೂ ಹೇಳ್ತಾರಲ್ವ. ಹಾಗೆ ಯುಗಾದ ಸೃಷ್ಟಿಯ ಸಂಕೇತ ಆಗಿದ್ದರಿಂದ ದಾರಾ ಬೇಂದ್ರೆ ಅವರು ತುಂಬ ಚೆನ್ನಾಗಿ ಹೇಳಿದ್ದಾರೆ ನಮಗೆ. ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ, ಹೊಸ ವರ್ಷಕ್ಕೆ ಹೊಸ ಹರ್ಷವ ಹೊಸತು ತರುತ್ತಿದೆ ಅಂತ. ಮತ್ತೆ ಎಲ್ಲರೂ ಜೀವನದಲ್ಲಿ ಯುಗಾದಿ ಸೃಷ್ಟಿ ಸಂಕೇತ ಆದ್ದರಿಂದ, ಸೃಷ್ಟಿ ಹೊಸತನ್ನು ಪ್ರತಿನಿಧಿಸೋದ್ರಿಂದ ಎಲ್ರಿಗೂ ಸಿಹಿ ಕಹಿ ಕಷ್ಟ ಸುಖ ಸಮನಾಗಿ ಸ್ವೀಕರಿಸಿ, ಮತ್ತು ದೇವರ ಏನು ಸಂದೇಶಗಳಿದೆ ಅದನ್ನೆಲ್ಲ ಅನುಕರಿಸ್ಕೊಂಡು ಹೋಗಿ ಈ ಯುಗಾದಿ ಎಲ್ರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಹೇಳಿ ನಾನು ಈ ರೀತಿಯಲ್ಲಿ ನಾನು ಎಷ್ಟು ತಿಳ್ಕೊಂಡಿದ್ದೀನಿ ಅಷ್ಟನ್ನು ನಿಮ್ಗೆ ಹೇಳಿದ್ದೀನಿ. ಹಾಗೆ ಇವಾಗ ನಾನು ದೇವ್ರ ಪಾತ್ರೆ ಎಲ್ಲ ತೊಳೆದಿಟ್ಕೊಂಡಿದ್ದೆ. ಇದಕ್ಕೆ ರಂಗೋಲಿ ಪೌಡ್ರ್ ಯೂಸ್ ಮಾಡಲ್ಲ, ಬರೀ ಹುಣಸೆಹಣ್ಣು ಯೂಸ್ ಮಾಡ್ತೀನಿ. ಹಾಗೆ ಪಿತಾಂಬರಿ ಪೌಡ್ರು ಸಿಗುತ್ತಲ್ವ, ಫಸ್ಟು ಹುಣಸೆಹಣ್ಣಲ್ಲಿ ತೊಳೆದ್ಬಿಟ್ಟು ಒಂದು ನೀಟಾಗಿ ಅದನ್ನು ಬೆಳಗ್ಬಿಟ್ಟು ನೆಕ್ಸ್ಟು ಪಿತಾಂಬರಿ ಪೌಡ್ರ್ ಯೂಸ್ ಮಾಡಿದ್ರೆ ನೋಡಿ ಈ ಥರ ಅಷ್ಟು ಶೈನಿಂಗ್ ಆಗಿ ನೀಟಾಗಿ ಪಾತ್ರೆ ವಾಶ್ ಆಗುತ್ತೆ, ದೇವ್ರದ್ದು ಪಾತ್ರೆ ಎಲ್ಲ. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ತಾಮ್ರ ಆಗಲಿ ಹಿತ್ತಾಳೆ ಆಗಲಿ ಬೆಳ್ಳಿ ಸಾಮಾನು ಅಷ್ಟೇ, ಬೆಳ್ಳಿದು ಅಷ್ಟೇ. ನಾನು ಬೆಳ್ಳಿ ತೊಳಿದೆ ಇನ್ನೂ ತೆಗ್ದಿಲ್ಲ, ನಾನು ಹಬ್ಬಗಳಿಗೆ ಮಾತ್ರ ಅದು ತಗೋತೀನಿ. ವರಮಹಾಲಕ್ಷ್ಮಿ ಜಾಸ್ತಿ ಯೂಸ್ ಮಾಡ್ತೀನಿ ಅದನ್ನು. ಹಾಗೆ ಇವತ್ತು ಮಾರ್ಕೆಟ್ಗೆ ಹೋಗಬೇಕಿತ್ತು, ಸೊ ಒಂದು ಸ್ವಲ್ಪ ಪರ್ಚೇಸಿಂಗ್ ಇತ್ತು, ಹೊರಟೋಗಿ ಅಂತೂ ರೋಡಲ್ಲಿ ಜನ ಅಂದರೆ ಅಷ್ಟು ಬಿಸಿಲಿಗೂ ಜನಕ್ಕೂ ನೋಡಿ ತಲೆ ತಿರುಗಿ ಬರ್ತಾಯಿತ್ತು, ಅಷ್ಟು ಬಿಸಿಲಿದೆ ಹೊರಗಡೆ. ತುಂಬ ಕೆಲಸ ಮಾಡೋರಂತೂ ಪಾಪ ನಿಜ ಅನಿಸುತ್ತೆ. ನಾವು ಒಳಗಡೆಯಿಂದ ಹೊರಗಡೆ ಬಂದವ್ರಿಗೆ ಇಷ್ಟ ಅನಿಸುತ್ತೆ, ಬಟ್ ಹೊರಗಡೆ ಪಾಪ ಕೆಲಸ ಮಾಡ್ಕೊಂಡು ಬಿಸಿಲಲ್ಲಿ ಇರೋದು ನೋಡಿದ್ರೆ ಒಂದೊಂದ್ಸಲಿ ನಿಜ ನಮ್ಗೆ ಎಷ್ಟು ಬಂದಿದೆ ನಾವು ಅಷ್ಟೊಂದು ತೃಪ್ತಿ ಪಡಬೇಕು ಅಂತ ಹೇಳ್ತೀವಲ್ವ. ದೇವರು ಎಲ್ರಿಗೂ ಏನು ಕೊಟ್ಟಿರ್ತಾನೆ ನಮ್ಗೆ ಅದರಲ್ಲೇ ನಾವು ಖುಷಿ ಪಡಬೇಕು ಅಂತ ಅದಕ್ಕೆ ಹೇಳ್ತೀವಿ. ನಮಗಿಂತ ಕೆಳಗಡೆ ಇರೋರನ್ನ ನೋಡಿ ನಾವು ಖುಷಿ ಪಡಬೇಕು, ನಮಗಿಂತ ಮೇಲಿರೋರು ನೋಡ್ಬಿಟ್ಟು ನಾವು ಹೊಟ್ಟೆ ಕಿಚ್ಚು ಪಡಬಾರ್ದು, ನಾವು ಯಾಕೆ ಆಗಲಿಲ್ಲ ಅಂತ ಅನ್ಕೊಳಕ್ಕೆ ಹೋಗ್ಬಾರ್ದು. ದೇವರು ಏನು ಕೊಟ್ಟಿದ್ದಾನೋ ಅದರಲ್ಲಿ ಸುಖವಾಗಿ ಇದ್ದರೆ ಅದೇ ನಮಗೆ ನೆಮ್ಮದಿ ಅನಿಸುತ್ತೆ, ಮತ್ತು ಅಭಿವೃದ್ಧಿನೂ ಹೊಂದ್ಕೊಂಡು ಹೋಗ್ತಿರ್ತೀವಿ. ಹಾಗೆ ಶಾಪಿಂಗ್ ಅಂತ ಹೋದ್ವಿ, ರೋಡಲ್ಲಂತೂ ತುಂಬ ರಶ್, ಅಂದ್ರೆ ಫಸ್ಟೇ ಟ್ರಾಫಿಕ್ ಜಾಸ್ತಿ. ಇವತ್ತು ಹಬ್ಬದ ದಿನ ಅಂತೂ ಮಾರ್ಕೆಟ್ ಒಳಗಡೆ ಕಾಲಿಡೋಕ್ಕಾಗಲ್ಲ. ಇನ್ನು ನಮ್ಮ ಹಾಸನ ಬಸ್ ಸ್ಟ್ಯಾಂಡು ಆಮೇಲೆ ಮಾರ್ಕೆಟು ನಾನು ನೋಡೋಕ್ಕಂತೂ ಅಷ್ಟು ಬ್ಯುಸಿ ರೋಡು ಅಂತ ಅಷ್ಟು ಬ್ಯುಸಿಯಾಗಿರುತ್ತೆ. ಸೊ ಮಧ್ಯಾಹ್ನ ಹೋದರೂ ಬಟ್ಟೆ ಅಂಗಡಿಗೆ ಹೋದ್ವಿ. ಮೊದಲು ಬಟ್ಟೆ ಅಂಗಡಿಗೆ ಹೋದರೆ ಅಂತೂ ನಾನಿಲ್ಲ ಕಾಲಿಡೋಕ್ಕೆ ಜಾಗ ಇಲ್ಲ, ಅಷ್ಟು ರಶ್ ಇತ್ತು. ಸೊ ಒಂದೆರಡು ಪರ್ಚೇಸ್ ಮಾಡ್ಕೊಂಡ್ವಿ. ನಾನು ಡ್ರೆಸ್ ಮಾತ್ರ ತೊಗೊಂಡ್ವಿ, ಮಕ್ಳಿಗೆ ತೊಗೊಳಕ್ಕಾಗಲಿಲ್ಲ. ಮಕ್ಳಿಗೆ ಬೇರೆ 5 o'clock ಇತ್ತು, ನಾನು ಹೊರಟಿದ್ದೆ 4 o'clock ಆಗಿತ್ತು. ಸೊ ಆ ರಶಲ್ಲಿ ಬೇಡ ಅಂತ ಹೇಳ್ಬಿಟ್ಟು
ನನ್ನ ಡ್ರೆಸ್ಗಳು ಮಾತ್ರ ತೊಗೊಂಡು ಮನೆಗೆ ವಾಪಸ್ ಬಂದೆ. ಮತ್ತು ಹೋಗಿ ಮಕ್ಳಿಗೆ ಕ್ಲಾಸಿಂದ ಬಿಟ್ಟಿದ್ರು. ಸೊ ನಮ್ಮ ಮನೆಯವ್ರ ಕರ್ಕೊಬಂದು ಈಗ ಸಂಜೆ ಈವ್ನಿಂಗು ಮತ್ತೆ ಅವ್ರನ್ನ ಕರ್ಕೊಂಡು ಹೊಸ ಡ್ರೆಸ್ ತರಕ್ಕೆ ಹೋಗಿದ್ದಾರೆ. ಎಲ್ಲಾದರೂ ಬೆಲೆ ಗಗನಕ್ಕೇರಿದೆ. ನಾವು ಏನೇ ತೊಗೋತೀವಿ ಅಂದರೂ ಎಲ್ಲ ಹೆಚ್ಚು ದುಡ್ಡು. ಮಾವಿನ ಸೊಪ್ಪು ತೊಗೊಳಕ್ಕೆ ಹೋದ್ರೂ ಅದನ್ನು ಒಂದು ಕಡ್ಡಿ ತೊಗೊಂಡ್ರೆ 20 ರೂಪಾಯಿ ಹೇಳ್ತಾರೆ. ಬೇವಿನ ಸೊಪ್ಪಿನ ಕಡ್ಡಿ ತೊಗೊಂಡ್ರೆ ಅದೊಂದು 20 ರೂಪಾಯಿ ಹೇಳ್ತಾರೆ. ತುಂಬ ದುಬಾರಿ ಆಗಿದೆ ಎಲ್ಲ. ಸೊ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.